ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ ಅಂತ ಕಿಂಚಿತ್ತು ಅನ್ನಿಸದ ರೀತಿಯಲ್ಲಿ ಅವರ ಮುಂದಾಳತ್ವದಲ್ಲೇ ಎಲ್ಲವೂ ಕೂಡ ನಡೀತಾ ಇದೆ. ನೂತನ ಸಚಿವರ ಪಟ್ಟಿಯ ಫೋಟೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆಯಂತೆ. ಫೋಟೋದಲ್ಲಿ ಹೆಸರು ಕಾಣಿಸ್ತಿದಾವ? ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ವೇಣುಗೋಪಾಲ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊನೆಯದಾಗಿ ಆಲ್ಟರ್ ಮಾಡ್ತಾ ಇರುವಂತಹ ಸಚಿವರ ಪಟ್ಟಿ. ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅನ್ನೋದರ ಪಟ್ಟಿ. ಆ ಪಟ್ಟಿಯನ್ನ ಹಿಡ್ಕೊಂಡು ಈಗ ಲೋಕಭವನಕ್ಕೆ ತೆರಳಿದ್ದಾರೆ. 9 ನಾಯಕರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಲೋಕಭವನಕ್ಕೆ ಹೋಗಿದ್ದಾರೆ. ಈ ಪಟ್ಟಿಯಲ್ಲಿ ಮೊದಲನೇ ಹಂತದಲ್ಲಿ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆ ಪಟ್ಟಿಯನ್ನ ವೇಣುಗೋಪಾಲ್ ಅವರು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆ ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ? ಭಾವಿ ಸಿಎಂ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಲೋಕಭವನಕ್ಕೆ ತೆರಳಿದ್ದಾರೆ. ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ. ಆ ಪಟ್ಟಿಯಲ್ಲಿ ಹೆಸರುಗಳಿವೆ. ಆ ಪಟ್ಟಿಯಲ್ಲಿರುವಂತಹ ಹೆಸರುಗಳ ಜೊತೆಗೆ ಬುಧವಾರ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸುಮಾರು 10 ಶಾಸಕರ ಕಾಂಗ್ರೆಸ್ ನಿಯೋಗ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಲೋಕಭವನಕ್ಕೆ ತೆರಳಿದೆ. ಅಲ್ಲಿ ಸರ್ಕಾರ ರಚನೆಯ ಹಕ್ಕು ಮಂಡನೆ ಆಗುತ್ತೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಬುಧವಾರ. ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ನಡೆದಿದೆ.
ಲೋಕಭವನದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮಳೆ ಬೇರೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ DK ಶಿವಕುಮಾರ್ ಆ್ಯಂಡ್ ಟೀಮ್ ಲೋಕಭವನವನ್ನು ತಲುಪಿದೆ. ಅಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಮುಂದೆ ನಡೆಯಬೇಕಾದಂತಹ ಪ್ರಕ್ರಿಯೆಗಳಿಗೆ ಅವರನ್ನು ಕೋರಲಾಗುತ್ತದೆ. ಬುಧವಾರ ಸಚಿವರೊಂದಿಗೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಪಟ್ಟಿಗೆ ಈಗಾಗಲೇ ಅಂತಿಮ ಮುದ್ರೆ ಒತ್ತಾಗೋಗಿದೆ. ವೇಣುಗೋಪಾಲ್ ಅವರು ಕ್ರಾಸ್ ಚೆಕ್ ಮಾಡಿಬಿಟ್ಟಿದ್ದಾರೆ. ಹೊಸದಾಗಿ ಎಷ್ಟು ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತು ಎಷ್ಟು ಜನ ಹೊಸಬ್ರು ಇರ್ತಾರೆ, ಎಷ್ಟು ಜನ ಹಳಬ್ರು ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನನ್ನ ಜೊತೆ ಎಷ್ಟು ಜನ ಶಾಸಕರಿದ್ದಾರೆ, ನನಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡನೆ ಮಾಡಿದ್ದಾರೆ DK ಶಿವಕುಮಾರ್. ಎಸ್, ಈಗಷ್ಟೇ ಲೋಕಭವನ ತಲುಪಿದ್ದಾರೆ ಬಾವಿ CM DK ಶಿವಕುಮಾರ್. ಈಗ ರಾಜ್ಯಪಾಲರಂತ ತಾವರ್ಚಂದ್ ಗೆಹ್ಲೋಟ್ಗೆ ತಮ್ಮ ಹಕ್ಕು ಮಂಡನೆಯನ್ನ ಪತ್ರವನ್ನು ಕೊಟ್ಟಿದ್ದಾರೆ. ಹಕ್ಕನ್ನು ಮಂಡಿಸಿದ್ದಾರೆ ರಾಜ್ಯಪಾಲರ ಬಳಿ. DK ಶಿವಕುಮಾರ್, ನನಗೆ 139 ಶಾಸಕರ ಬೆಂಬಲ ಇದೆ, ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ಏನಾಯಿತು, ಆ ಪಕ್ಷದ ಸಭೆಯಲ್ಲಿ ನನ್ನ CLP ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. 139 ಶಾಸಕರು ಒಕ್ಕೊರಲಿಂದ ಒಟ್ಟಾಗಿ ಆಯ್ಕೆ ಮಾಡಿದ್ದಾರೆ ನನ್ನನ್ನು. ಸೊ ಈಗ ಆ ಒಂದು ಬೆಂಬಲ ಪತ್ರದ ಜೊತೆ DK ಶಿವಕುಮಾರ್ ರಾಜ್ಯಪಾಲರಿಗೆ ಒಂದು ಮನವಿಯ ಪತ್ರವನ್ನು ಕೊಟ್ಟು ತಮ್ಮ ಹಕ್ಕನ್ನು ಮಂಡಿಸಿದ್ದಾರೆ. ಸೊ ಹಾಗಾಗಿ ಈಗ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಇನ್ನೇನು ಬುಧವಾರ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ಸೊ ನಾವೀಗಷ್ಟೇ ನೋಡ್ತಾ ಇದ್ವಿ, DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹಾಗೂ 10 ಜನ ಶಾಸಕರು ಲೋಕಭವನಕ್ಕೆ ತೆರಳಿ ಅಲ್ಲಿ ತಮ್ಮ ಹಕ್ಕನ್ನು ಮಂಡಿಸಿರೋದು ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ರಾಜಭವನ ತಲುಪಿ ಈಗಾಗಲೇ 139 ಶಾಸಕರ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ರಾಜ್ಯಪಾಲರು ಈಗ ಸಮಯವನ್ನು ನಿಗದಿ ಮಾಡ್ತಾರೆ. ಬಹುಶಃ ಈಗಾಗಲೇ DK ಶಿವಕುಮಾರ್ ಬುಧವಾರ ಅಂದರೆ ಜೂನ್ 3ನೇ ತಾರೀಕು ಪ್ರಮಾಣ ವಚನದಕ್ಕೆ ಡೇಟನ್ನು ಕೇಳಿದ್ರು. ಅದಕ್ಕೆ ರಾಜ್ಯಪಾಲರು ಓಕೆ ಮಾಡ್ತಾರೆ. ಟೈಮಿಂಗ್ಸ್ ಒಂದು ಗೊಂದಲ ಇತ್ತು. ಆಗಲೇ ನಮ್ಮ ಮಾರುತಿ ಹೇಳ್ತಾ ಇದ್ರು ಬೆಳಗ್ಗೆ ಸಂಜೆ ಆಗ್ಬೋದು ಅಂತ. ಈಗಾಗಲೇ ಸಂಜೆ 4 ಗಂಟೆ 5 ನಿಮಿಷಕ್ಕೆ ಒಂದು ಟೈಮನ್ನು ಕೇಳಿದ್ದಾರೆ. ಜೊತೆಗೆ ಬೆಳಗ್ಗೆ 11 ಗಂಟೆಯ ಒಂದು ಸಮಯವನ್ನು ಕೇಳಿದ್ದಾರೆ. 2 ಸಮಯವನ್ನು ಕೇಳಿದ್ದಾರೆ DK ಶಿವಕುಮಾರ್. ಈ ಒಂದು ಎರಡರಲ್ಲಿ ಯಾವುದೇ ರೀತಿಯ ಒಂದು ಸಮಯ ಅಧಿಕೃತ ಆಗಬೇಕಷ್ಟೇ. ಯಾವುದೇ ಕ್ಷಣದಲ್ಲಿ ಲೋಕಭವನದಿಂದ ಅಧಿಕೃತ ಟೈಮ್ ಹೊರಬೀಳಬಹುದು. ಬುಧವಾರ ಅನ್ನೋದು ಕನ್ಫರ್ಮ್. ಬುಧವಾರ ಅಂದರೆ ಜೂನ್ 3ನೇ ತಾರೀಕು
ಡಿ.ಕೆ. ಶಿವಕುಮಾರ್ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸೊ ಮಾರುತಿ ಏನಾಗ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಯಾವ ಥರ ಪ್ರೋಸೆಸ್ ಆಗುತ್ತೆ? ಈಗ ರಾಜ್ಯಪಾಲರ ಬಳಿ ಅಕ್ಕನ್ನ ಮನ್ಸಿದ್ದಾರೆ. ನನಗೆ ಶಾಸಕರ ಬಲ ಇದೆ, 139 ಶಾಸಕರ ಬಲ ಇದೆ. ಸೊ ಹಾಗಾಗಿ CM ಆಗಿ, ನೂತನ CM ಆಗಿ ನನಗೆ ಅವಕಾಶ ಕೊಡಿ ಅಂತ ಅಕ್ಕನ್ನ ಮನ್ಸಿದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಏನೆಲ್ಲ ಆಗ್ಬೋದು? ಇಲ್ಲ, ಈಗ ರಾಜ್ಯಪಾಲರ ಮುಂದೆ ತಾವರ್ಚಂದ್ ಗೆಹ್ಲೋಟ್ ಅವರ ಮುಂದೆ ಸರ್ಕಾರದ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆ ಮಾಡಿದ್ದಾರೆ. ಶಾಸಕರ ಸಂಖ್ಯಾಬಲವೂ ಕೂಡ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ 139 ಶಾಸಕರು ಸಹಿ ಮಾಡಿದಂಥ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಅಧಿಕೃತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಕಾಂಗ್ರೆಸ್ನ ಶಾಸಕರೆಲ್ಲರೂ ಸೇರಿ ಒಕ್ಕೊರಲಿನಿಂದ ಮಾಡಿರುವಂತಹ ಇನಾನಿಮಸ್ ನಿರ್ಣಯ ಏನಿದೆ, ಆ ನಿರ್ಣಯದ ಪತ್ರವನ್ನು ಕೂಡ ರಾಜ್ಯಪಾಲರ ಕೈಗೆ ಕೊಟ್ಟಿದ್ದಾರೆ. ಜೊತೆಗೆ ನಾನು ಮುಖ್ಯಮಂತ್ರಿಯಾಗಿ ನನ್ನ ಜೊತೆಗೆ 3ನೇ ತಾರೀಕು ಯಾರೆಲ್ಲ ಸಚಿವರಾಗಿ ಶಾಸಕರು ಆಯ್ಕೆ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ಪ್ರಮಾಣ ವಚನವನ್ನು ಬೋಧನೆ ಮಾಡಿ ಅನ್ನುವಂಥ ಒಂದು ಮನವಿ ಇರುವಂತಹ ಒಂದು ಪತ್ರ, 9 ಜನರ ಶಾಸಕರ ಪತ್ರ. ಅದರ ಜೊತೆಗೆ ಇವರು ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮಾಡಿ ಅನ್ನುವಂತಹ ಒಂದು ಪತ್ರ. ಈ ಮನವಿ ಪತ್ರಗಳನ್ನು ಈಗ ಕೊಟ್ಟು ಹಕ್ಕು ಮಂಡನೆ ಮಾಡಿರುವಂಥದ್ದು. ಇದಕ್ಕೆ ರಾಜ್ಯಪಾಲರು ಒಪ್ಕೊಳ್ಳೇಬೇಕಾಗುತ್ತೆ. 3ನೇ ತಾರೀಕು ಅಂದರೆ ಬುಧವಾರ ರಾಜ್ಯಪಾಲರು ಹೇಳುವಂತಹ ಸಮಯಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೂ ಮೊದಲು ಒಂದು ಕಡೆ ಸರ್ಕಾರದಿಂದಲೂ ಕೂಡ ತಯಾರಿ ಆಗಬೇಕು. ಹೀಗಾಗಿ ಇನ್ನೂ ಸಮಯ ಇದೆ. 3ನೇ ತಾರೀಕು ಬುಧವಾರ ಅಂತೇಳಿದ್ರೆ ಇನ್ನೂ 4 ದಿನ ಸಮಯ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಅವರ ಟೀಮಲ್ಲಿ ಚರ್ಚೆ ಆಗ್ತಿರುವಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜಭವನದ ಗಮನಕ್ಕೆ ತಂದರೆ, ರಾಜ್ಯಪಾಲರ ಗಮನಕ್ಕೆ ತಂದರೆ ವಿಧಾನಸೌಧ ಮೆಟ್ಲ ಮೇಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ. ಒಂದು ವೇಳೆ ಈಗ ಮಳೆ ಹೆಚ್ಚಾಗಿ ಬರುವಂತಹ ಸೂಚನೆಗಳನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಒಂದು ವೇಳೆ ಆ ರೀತಿ ಆಗಿದ್ದೆ ಆದರೆ ಬುಧವಾರಕ್ಕೆ ಸಮಸ್ಯೆ ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಬುಧವಾರವೇ ತೆಗೆದುಕೊಳ್ತಾರೆ. ಅದೇ ಸಮಯಕ್ಕೆ ತೆಗೆದುಕೊಳ್ತಾರೆ. ರಾಜಭವನದ ಗಾಜಿನ ಮನೆಯಲ್ಲಿ ಈ ಹಿಂದೆ ಹಲವರು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದರು. ಆದರೆ ದೊಡ್ಡ ಮಟ್ಟದ ಒಂದು ಸಮಾವೇಶ ಥರ ಆಗಬೇಕು, ದೊಡ್ಡ ಎಲ್ಲ ಜನರು ಕೂಡ ನೋಡುವಂಥ ಒಂದು ರೀತಿಯಲ್ಲಿ ಬೃಹತ್ ವೇದಿಕೆಯ ಮೇಲೆ, ಅದರಲ್ಲೂ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಬಳಿಯೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಹಾಗೂ ಅವರ ಟೀಮ್ ಇರುವಂಥದ್ದು. ಹೀಗಾಗಿ ವಿಧಾನಸೌಧದಲ್ಲಿ ಈಗಾಗಲೇ ಈ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮಳೆ ಜಾಸ್ತಿಯಾಗಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದೇ ಆದರೆ ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸತೀಶ್. ಎಸ್ ಮಾರುತಿ, ಈಗ ಕಳೆದ 4-5 ದಿನಗಳಿಂದ ಏನು